ನಮಸ್ಕಾರ ಆತ್ಮೀಯ ಬಂಧುಗಳೇ, ಟುಡೇ ಇಸ್ ವೆರಿ ಆಸ್ಪೀಷಿಯಸ್ ಡೇ. ಈ ದಿನ ವಿಶೇಷವಾದಂಥ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ರಾಜ್ಯ ಹಾಗೂ ದೇಶ ಕಂಡಂತಹ ಒಬ್ಬ ಮಹಾನ್ ಕ್ರಾಂತಿಕಾರಿ ಅಂತ ಹೇಳ್ಬೋದು, ಚಕ್ರವರ್ತಿ ಸೂಲಿಬೆಲೆ ಅಣ್ಣ ಅವರ ಹುಟ್ಟಿದ ಹಬ್ಬ ಈ ದಿನ. ಸೊ ಅವರು ಅವರ ಭಾಷಣಗಳಲ್ಲಿ ಹಲವಾರು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ಸೈನಿಕರ ಬಗ್ಗೆ ಮತ್ತು ರೈತರ ಬಗ್ಗೆ, ಯುವಕರ ಬಗ್ಗೆ, ಮತ್ತು ಸಾಕಷ್ಟು ಕಡೆ ದೇವಸ್ಥಾನಗಳ ಜೀರ್ಣೋದ್ಧಾರದ ಬಗ್ಗೆ, ಕಲ್ಯಾಣಿಗಳ ಬಗ್ಗೆ. ಸೊ ಈ ಥರ ಎಲ್ಲ ಅವ್ರು ಮಾತಾಡಿರುವಂಥ ವಿಷಯಗಳಲ್ಲಿ ನನಗೆ ತುಂಬ ವಿಷಯಗಳು ಮನಸ್ಸಿಗೆ ತಾಗಿದೆ. ಅದರಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಿದಂಥ ಒಂದು ಕಾರ್ಯ ಸೈನಿಕರ ಬಗ್ಗೆ ಅವರು ತುಂಬಾ ಹೇಳ್ತಾ ಇದ್ರು. ನನಗೆ ಅನ್ನಿಸ್ತಾ ಇತ್ತು, ನಾನು ಆಟೋ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ಆಟೋದಲ್ಲಿ ಬರುವಂಥ ಸೈನಿಕರಿಗೆ ನಾನು ಉಚಿತವಾಗಿ ಅವರಿಗೆ ಪ್ರಯಾಣವನ್ನು ಕೊಡಬೇಕಂತೇಳಿ ನನ್ನ ಮನಸ್ಸಲ್ಲಿ ನಿರ್ಧಾರ ಮಾಡಿಕೊಂಡಿದ್ದೆ. ಕೆಲವು ವರ್ಷಗಳ ಹಿಂದೆ ನಾನು ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಹತ್ರ ನನ್ನ ಆಟೋ ನಿಲ್ಲಿಸ್ಕೊಂಡು ನಿಂತಿರಬೇಕಾದ್ರೆ ಒಬ್ಬರು ಆಟೋ ಡ್ರೈವರ್ ಬಂದರು. ಸರ್, ನನ್ನ ಆಟೋ ಕೆಟ್ಟೋಗಿದೆ, ಒಬ್ಬರು ಪ್ಯಾಸೆಂಜರ್ ಇದ್ದರೆ ಅವ್ರನ್ನ ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡಬೇಕಂದ್ರು. ಸರಿ ಅಂತೇಳಿ ನಾನು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅವ್ರು ಹೇಳಿದ್ರು, ಸರ್ ನಾನು ಅನಂತನಾಗ್ ಜಿಲ್ಲೆಯಲ್ಲಿ ಇರೋದು ಅಂತ ಹೇಳಿ. ಅನಂತನಾಗ್ ಜಿಲ್ಲೆ ಅಂದಾಗ ನನಗೆ ಗೊತ್ತಾಯಿತು, ಬಹುಶಃ ಅವ್ರು ಕಾಶ್ಮೀರಲ್ಲಿದ್ದಾರೆ, ಇವರು ಆರ್ಮಿಯವರು ಅಂತ ಅನ್ನಿಸ್ತು. ಹೇಳಿದೆ, ನೀವು ಆರ್ಮಿಯಲ್ಲಿ ಇರೋದಾ ಅಂತ. ಎಸ್ ಅಂತ ಹೇಳಿದ್ರು. ಸರಿ ಅಂತೇಳಿ ಏನು ಮಾಡಿದೆ, ನನಗೆ ಗೊತ್ತಿರಲಿಲ್ಲ ಅವ್ರು ಆರ್ಮಿಯವರು ಅಂತ. ನಾನು ನಾರ್ಮಲಾಗಿ ಆಟೋ ರೆಗ್ಯುಲರ್ ಪ್ಯಾಸೆಂಜರ್ ಥರನೇ ಮೀಟ್ರ್ ಹಾಕಿದ್ದೆ. ನಂತರ ಅವ್ರು ಆರ್ಮಿಯವರು ಅಂತ ಗೊತ್ತಾದ ತಕ್ಷಣ ನಾನೇನು ಮಾಡಿದೆ, ಮೀಟ್ರ್ ಆಫ್ ಮಾಡಿದೆ ಇಮಿಡಿಯೇಟಾಗಿ. ನಾನು ಅವ್ರಿಗೆ ಹೇಳಿದೆ, ಸರ್ ನಾವು ಆರ್ಮಿಯವ್ರಿಗೆ ಚಾರ್ಜ್ ಮಾಡಲ್ಲ, ಫ್ರೀ ಸರ್ವಿಸ್ ಕೊಡ್ತೀವಿ ಅಂತೇಳಿ. ಅವ್ರಿಗೆ ಆಶ್ಚರ್ಯ ಆಯಿತು. ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ. ಅವರು ನಾನು ಇಳಿದ್ಬಿಟ್ಟು ಅವರಿಗೆ ಒಂದು ಸೆಲ್ಯೂಟ್ ಮಾಡಿದೆ, ನಿಮಗೆ ನನ್ನ ಕಡೆಯಿಂದ ಒಂದು ಸರ್ವಿಸ್ ಕೊಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ. ಸೊ ಅದಕ್ಕೆ ಪ್ರೇರಣೆ ಕೊಟ್ಟವರು ಚಕ್ರವರ್ತಿ ಸೂಲಿಬೆಲೆ ಅಣ್ಣ ಅಂತ ಹೇಳಿದ್ದೆ. ಆ ಟೈಮಲ್ಲಿ ಅವ್ರು ಏನು ಹೇಳಿದ್ರಂದರೆ, ಇದು ನನ್ನ ಜೀವನದಲ್ಲಿ 2ನೇ ಬಾರಿ ಈ ಥರ ಅನುಭವ ಆಗ್ತಾ ಇರೋವಂಥದ್ದು. ಒಮ್ಮೆ ಕಾರ್ಗಿಲ್ ಯುದ್ಧಕ್ಕೆ ಹೋಗುವಾಗ ನಮಗೆ ಜನರು ಸ್ವೀಟ್ ಕೊಡ್ಲಿಕ್ಕೆ ಬಂದಿದ್ದರು. ಆ ಟೈಮಲ್ಲಿ ನಾವು ಬೇಡ ಅಂತ ಹೇಳಿದ್ವಿ, ಬಟ್ ಆ ಟೈಮಲ್ಲಿ ನಮ್ಮ ಕಮಾಂಡರ್ ತೊಗೊಳ್ಳಿ ಅಂತ ಹೇಳಿದರು. ಅವತ್ತೇನು ಸಂತೋಷ ಆಗಿತ್ತು ಅದೇ ಸಂತೋಷ ಇವತ್ತು ನನಗಾಗಿದೆ ಅಂತ ಹೇಳಿದ್ರು. ಸೊ ನನಗೆ ಬಹಳ ಖುಷಿ ಆಯಿತು. ಅವರು ನನಗೆ ಒಂದು ಅಪ್ಪುಗೆಯನ್ನು ಕೂಡ ಕೊಟ್ಟಿದ್ದರು. ಅದಕ್ಕೆ ಕಾರಣ ಚಕ್ರವರ್ತಿ ಸೂಲಿಬೆಲೆ ಅಣ್ಣ ಅವರ ಒಂದು ಸ್ಫೂರ್ತಿಯ ನುಡಿಗಳು. ಅವರ ಹುಟ್ಟಿದ ಹಬ್ಬದ ವಿಶೇಷ ಈ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕನ್ನಿಸ್ತು. ಹಾಗಾಗಿ ನಾನು ನಿಮ್ಮ ಒಟ್ಟಿಗೆ ಹಂಚ್ಕೊಂಡಿದ್ದೇನೆ. ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸನ್ನು ಹಾಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಲವ್ ಯು. ನಮಸ್ತೆ. ಜೈ ರಾಮಕೃಷ್ಣ. ರಾಧೆ ರಾಧೆ.